ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ನ ಮಾಜಿ ಹಿರಿಯ ಕಮಾಂಡರ್ ಒಬ್ರು ಆಶ್ಚರ್ಯ ಆರೋಪವನ್ನ ಮಾಡಿದ್ದಾರೆ. ಸೌದಿ ಅರೇಬಿಯಾ ಈಗಾಗಲೇ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿದೆ ಮತ್ತು ಅಮೆರಿಕ ಮತ್ತು ಇಸ್ರೇಲ್ ಎರಡಕ್ಕೂ ಅದರ ಬಗ್ಗೆ ತಿಳಿಸಿದೆ ಅಂತ ಹೇಳಿದ್ದಾರೆ. ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮಿಲಿಟರಿ ಉಪಸ್ಥಿತಿಯ ಬಗ್ಗೆ ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚುತ್ತಾ ಇರುವಂತಹ ಸಮಯದಲ್ಲಿ ಹುಸೇನ್ ಕನಾನಿ ಸಂದರ್ಶನವೊಂದರಲ್ಲಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಇರಾನ್ನಲ್ಲಿ ಸರ್ಕಾರ ವಿರೋಧಿ ಪ್ರತಿಭಟನೆಗಳನ್ನ ಬೆಂಬಲಿಸ್ತಾ ಇರುವಂತಹ ಅಮೆರಿಕ ಮತ್ತು ಇಸ್ರೇಲಿ ಗುಪ್ತಚರ ಸಂಸ್ಥೆಗಳ ವಿರುದ್ಧ ಈಗ ಹುಸೇನ್ ಕನಾನಿ ಆರೋಪಿಸಿದ್ದು, ಯಾವುದೇ ಅಮೆರಿಕನ್ ಮಿಲಿಟರಿ ಮುಷ್ಕರವು ಟೆಹರಾನ್ನಿಂದ ಅಸಾಂಪ್ರದಾಯಿಕ ಪ್ರಕ್ರಿಯೆಯನ್ನ ಉಂಟು ಮಾಡಬಹುದು. ಅದರಲ್ಲಿ ಇಸ್ರೇಲ್ ವಿರುದ್ಧ ಈಗ ಸಂಭವನೀಯ ಕ್ರಮ ಅಥವಾ ಹಾರ್ಮುಜ್ ಜಲಸಂಧಿಯ ಮೂಲಕ ಈಗ ಸಾಗಣೆ ಅಡ್ಡಿಯಾಗಬಹುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸೌದಿ ಅರೇಬಿಯಾ ತನ್ನನ್ನ ತಾನು ಪರಮಾಣು ರಹಿತ ರಾಷ್ಟ್ರ ಅಂತ ಜಗತ್ತಿಗೆ ತೋರಿಸಿಕೊಂಡ್ರು ಕೂಡ ವಾಸ್ತವ ಬೇರೆಯೇ ಇದೆ. ಅದು ಪರಮಾಣು ದೇಶ ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಸ್ರೇಲ್ಗೂ ಇದರ ಬಗ್ಗೆ ತಿಳಿಸಿವೆ ಅಂತ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಸೌದಿ ಅರೇಬಿಯಾ ಅಧಿಕೃತವಾಗಿ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿಲ್ಲ, ಆದ್ರೆ ಇರಾನ್ ಬಾಂಬ್ ಪಡೆದುಕೊಂಡ್ರೆ ಪರಮಾಣು ಸಾಮರ್ಥ್ಯವನ್ನ ಮುಂದುವರಿಸುವಂತಹ ಉದ್ದೇಶವನ್ನ ಅದು ಹಲವಾರು ಸಂದರ್ಭಗಳಲ್ಲಿ ಸೂಚಿಸಿದೆ. ಪರಮಾಣು ಶಸ್ತ್ರ ಸಜ್ಜಿತ ಪಾಕಿಸ್ತಾನಗಳೊಂದಿಗೆ ಈಗ ರಾಜ್ಯವು ಕಾರ್ಯತಂತ್ರದ ಸಂಬಂಧಗಳನ್ನ ಸಹ ಹೊಂದಿದೆ ಅಂತ ಹೇಳಿದ್ದಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.